ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮಿಂಗ್ 24. ವಿಷಯ ಅಂದರೆ ತುಂಬ ಬೇಜಾರಾಗುತ್ತೆ. ಈ ನೋವು ಪ್ರತಿಯೊಬ್ಬ ರೈತನಿಗೂ ಕೂಡ ಗೊತ್ತಿರುತ್ತೆ. ಯಾಕೆ ಅಂದರೆ ಕಷ್ಟಪಟ್ಟು ಬೋರ್ ಹಾಕ್ಸಿರ್ತೀವಿ. ಆ ಬೋರ್ ಹಾಕ್ಸಿ ಅದನ್ನೇ ನಂಬ್ಕೊಂಡಿರ್ತೀವಿ. ನಂಬ್ಕೊಂಡು ಈ ಥರ ಬೆಳೆ ಹಾಕಿ ನೋಡಿ, ಈ ಥರ ಬೆಳೆ ಎಲ್ಲ ಹಾಕಿರ್ತೀವಿ. ನೀರನ್ನೇ ನಂಬ್ಕೊಂಡು ಕೆಲವೊಂದು ಟೈಮು ಗಾಚಾರ ಕೆಟ್ಟಿದರೆ, ಹಣೆ ಬರ ಕೆಟ್ಟಿದರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ನಮ್ಮದೇ. ಯಾಕೆಂದರೆ ಈಗ ತಾನೇ 6 ತಿಂಗಳಾಗಿಲ್ಲ ಬೋರ್ ರೆಡಿ ಮಾಡಿಸಿ, ಆಗಲೇ ನೀರು ಬರ್ತಿರಲಿಲ್ಲ. 2 ಇಂಚ್ ನೀರು ಬರೋ ಜಾಗದಲ್ಲಿ 3/4 ಇಂಚ್ ನೀರು ಬರ್ತಿತ್ತು. ಸೊ ಅದಕ್ಕೋಸ್ಕರ ನಾವೇನು ಮಾಡೋದು ಅಂದರೆ ಕರೆಸ್ಬಿಟ್ಟು ಬೋರ್ ಚೆಕ್ ಮಾಡಿಸೋದಂತ ಕರೆಸ್ಬಿಟ್ಟು ಏನು ಮಾಡೋದು, ಚೆಕ್ ಮಾಡ್ಸೋಕ್ಕೆ ಪೈಪಲ್ಲಿ ಎತ್ತಿಸ್ತಿದ್ದು. ಟೈಮ್ ಹೆಂಗೆ ಇದೆ ಅಂದರೆ ಹೇಳೋಕ್ಕಾಗಲ್ಲ ಗುರು. ಟೈಮು ಅಷ್ಟು ಖರಾಬಾಗಿಬಿಟ್ಟಿದೆ. ಯಾಕೆಂದರೆ ಮಿಸ್ಸಾಗಿ 7 ಲೆಂತ್ ಸಮೇತ 13 ಲೆಂತ್ ಇತ್ತು. 13 ಲೆಂತಲ್ಲಿ 5 ಲೆಂತ್ ಎತ್ತಿದ್ದು, 5 6 ಲೆಂತ. ಸೊ ಇನ್ನು 7 ಲೆಂತ್ ಎತ್ತಬೇಕಿತ್ತು. 7 ಲೆಂತ್ ಸಮೇತ ಒಳ್ಳೆ ಕಡೆ ಕಸ್ಕೊಂಬಿಡ್ತು ಬೋರು. ಆ ಕಸ್ಕೊಂಡಾಗ ಆಗ ನೋವಿದೆಯಲ್ಲ, ಭಯನೇ ಆಯ್ತದೆ. ಯಾಕೆಂದರೆ ನೆಕ್ಸ್ಟು 100ಗೆ 10% ಅಷ್ಟೇ ಎತ್ತಕ್ಕೆ ಚಾನ್ಸಸ್ ಇರುತ್ತೆ. ಎತ್ಬೋದು, ಇಲ್ಲ 50% ಅನ್ಕೊಳ್ಳಿ. 50-50 ಎತ್ಬೋದು, ಇಲ್ಲಾಂದ್ರೆ ಎತ್ತಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ ಬೋರ್ವೆಲ್ ಪಾಯಿಂಟ್ ಇರುತ್ತಲ್ಲ, ಆ ಪಾಯಿಂಟೇ ಕ್ಲೋಸು. ಮತ್ತು ನಾವು ಹೊಸ್ದಾಗಿ ಪಾಯಿಂಟ್ ಮಾಡಿಸಿ ಬೋರ್ವೆಲ್ಲ ಕೊರೆಸ್ಬೇಕಾಗುತ್ತೆ. ಬೋರ್ವೆಲ್ ಕೊರೆಸ್ಬೇಕಂದ್ರೆ ಎಷ್ಟು ದುಡ್ಡು ಆಗಲಿ, 1 ರಿಂದ 2 ಲಕ್ಷ 2 ಲಕ್ಷ ಬೇಕು ಇವತ್ತು. ಮತ್ತು ಪಾಯಿಂಟ್ ನೀರು ಬಂದರೆ ಬರುತ್ತಿಲ್ಲ, ಇಲ್ಲ ಸಿಗ್ಬೋದು, ಸಿಗದೇ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಸಿಕ್ಕಿರೋ ನೀರು ಈ ಥರ ಆಗಿಬಿಟ್ರೆ ಯಪ್ಪ ಹೆಂಗೆ ಅನಿಸುತ್ತೆ. ಸೊ ನಮ್ಮ ಅದೃಷ್ಟ ಎಲ್ಲೋ ಒಂದು ಕಡೆ ಕೈ ಹಿಡಿತು ಅನಿಸುತ್ತೆ. ಯಾಕೆಂದರೆ ನೆನ್ನೆ ಬಂದು ಅದನ್ನು ಮೋಟ್ರನ್ನ ಎತ್ತಿದ್ದಾರೆ, ಸದ್ಯಕ್ಕೆ ಎತ್ಕೊಟ್ಟಿದ್ದಾರೆ. ಅದು ಕೂಡ ಎಷ್ಟು ಅವರು 5 ರಿಂದ 6 ಅವರು ಟ್ರೈ ಮಾಡಿರ್ತದೆ ಎತ್ತಕ್ಕೆ. ಬರ್ನಂತೆ ಬಂದು ಎತ್ತಿ ಮತ್ತೆ ಮಧ್ಯೆ ಸಿಗಾಕೊಂಡು ಹೊರಡೆ ಬಿಟ್ಟು, ಸೊ ಕೊನೆಗೆ ಆಗೋದಿಲ್ಲ ಅಂತಿದ್ರು. ಮತ್ತೆ ಪ್ರಯತ್ನ ಪಟ್ಟಾಗ ಲಾಸ್ಟಲ್ಲಿ ಮೋಟ್ರ್ ಎತ್ತಿದ್ದಾರೆ. ಸೊ ಆ ಬಿದ್ದಿರೋ ಫೋರ್ಸಿಗೆ ಮೋಟ್ರ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದನ್ನು ಹೋಗಿದ್ದಾರೆ ರಿಪೇರಿ ಮಾಡೋದಕ್ಕೆ ಅಂತ. ಈ ಹೆಂಗೆ ಈ ಥರ ತುಂಬ ಕಷ್ಟ. ಈ ನೋವು ರೈತರಿಗೂ ಮಾತ್ರ ಗೊತ್ತಿರುತ್ತೆ, ಹೇಳೋಕ್ಕಾಗಲ್ಲ. ಈ ಥರ ಯಾವುದೇ ರೈತರಿಗೂ ಕೂಡ ಆಗೋದು ಬೇಡ ಅಂತ ಕೇಳ್ಕೊತೀನಿ. ಸೊ ಇಷ್ಟೇ ವಿಷಯ, ಇದು ಹೇಳ್ಬೇಕನ್ನಿಸ್ತು, ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ.